ಗೈಸ್ ನಮ್ಮ ಹತ್ರ ನೋಡಿ ಡಿಫ್ರೆಂಟ್ ಮೋಮೋಸ್ ಇದೆ. ಫ್ರೈಡ್ ಮೋಮೋಸ್, ಚಿಲ್ಲಿ ಮೋಮೋಸ್, ಕೊರಿಯನ್ ಸ್ಪೈಸಿ ಮೋಮೋಸ್ ನ ಟ್ರೈ ಮಾಡ್ತೀನಿ. ಫ್ರೈಡ್ ತಂದೂರಿ ಮೋಮೋಸ್, ಸ್ಟೀಮ್ ಮೋಮೋಸ್ ತಿಂತೀನಿ ನಾನು. ಈ ತರ ಡಿಫ್ರೆಂಟ್ ಮೋಮೋಸ್ ನಾನು ಇವತ್ತೆ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಟ್ರೈ ಮಾಡ್ತಿರೋದು. ಮೆಣಸಿನ್ಕಾಯಿ ಜಜ್ಬಿಟ್ಟು ಹಾಕಿ ಕೊಟ್ಬಿಟ್ಟವ್ರೆ ಉಪ್ಸಾರ್ ಖಾರ. ನಾನ್ ತಿನ್ನೋದಿಲ್ಲ ಇನ್ನು. ಬಾಯಿ ಉಫ್ ಅನ್ಕೊಂಡೆ ಖಾರದ್ನ ತಿನ್ಕೋತ. ಗೈಸ್ ಕಿಯಾ ಪವನ್ ಬಂದ ನೋಡಿ. ನೋವು ನೀನು ಲೇಟ್ ಆಗಿ ಬತ್ತೀಯ ಅಂತ ಗೊತ್ತಿದ್ದೆ, ಬೇಗ ಹೇಳ್ದೆ. ನಾನು ಎಲ್ಲಿ ಹೇಳ್ದೆ ಗೊತ್ತಾ? ಕುಂಬಳಗೂಡಿ ಹಿಂದೆ ಇದ್ದಾಗ್ಲೇ ಕೆಂಗೇರಿ ಅಂತ ಹೇಳ್ದೆ. 3 ಕಿಲೋಮೀಟರ್ ಕೆಂಗೇರಿ ಅಂತ ಹೇಳಿದೀನಿ. ಇಲ್ಲಿ ನೋಡು, ನೀನು 22 ನಿಮಿಷ ಬೇಕು. ಜೊತೆ ವಾದ ಮಾಡಕ್ಕಾಯ್ತದ ಕಿರಿಕ್ ಪವನ್. ನಾನು ನಾನು ಕುಂಬಳಗೂಡ್ ಬಿಡಕ್ ಮುಂಚೆನೆ ಕೆಂಗೇರಿ ಅಂತ ಹೇಳಿದ್ರು ಬೇಗ ಸುಳ್ಳು ಹೇಳಿದ್ರು ನನ್ ಕಾಯಿಸ್ತಾ. ಏನಾರು ಸುಳ್ಳು ಹೇಳ್ದೆ ಬಿಡು, ಕೇಳು. ನಾನು ನಿಂದೇನ್ ತಪ್ಪಿಲ್ಲ ಪಾಪ. ಗೌರ್ಮೆಂಟ್ ನ ಕೇಳೋದು, ರೈಲ್ವೆ ಗೇಟ್ ಹಾಕ್ಸ್ಬಿಟ್ಟು ಪಾಪ ಏನ್ ಮಾಡಕ್ಕಾಯ್ತದ? ನಾನು ಗೌರ್ಮೆಂಟ್ ಬ್ಲೇಮ್ ಮಾಡ್ಲೇಬೇಕು. ಈ ರೋಡ್ ಎಲ್ಲ ನೋಡಿದ್ಮೇಲೆ ನಮ್ಗೆ ಆಚೆ ಬರಕ್ ಬಂದ್ಬೋದ? ಅವನ್ ನೋಡಿ ಪಕ್ಕ RCB ಅಭಿಮಾನಿ. ಕಾರ್ ಒಳಗನೆ RCB ಫ್ಲಾಗ್ ಹಿಡ್ಕೊ ಓಡಾಡ್ತಿರ್ತಾನೆ. ಚೆನ್ನೈ ಅವ್ರು ಬಂದ್ರೆ ಕೊಟ್ಬಿಟ್ಟು ಕಳಿತಿರ್ತಾನೆ. ಬರ್ಲಿ ನೆಕ್ಸ್ಟ್ ವರ್ಷ ಹ್ಯಾಟ್ರಿಕ್ ಗೆದ್ಮೇಲೆ ಯಾರು ಗೆದ್ದಿಲ್ಲ ತಾನೆ? 4 ಸ್ಟಾರ್ ಹಂಗೆ ಯಾರು ಗೆದ್ದಿಲ್ಲ ತಾನೆ ಹ್ಯಾಟ್ರಿಕ್. ಅದೊಂದು ನಾವ್ ಇವಾಗ ವಾಮ್ ಮೋಮೋಸ್ ಅಲ್ಲಿ ಆರ್ಡರ್ ಮಾಡ್ಬಿಟ್ಟು ವಾಮ್ ಮೋಮೋಸ್ ಅಲ್ಲಿರೋ ಮೋಮೋಸ್ ಡಿಫ್ರೆಂಟ್ ಮೋಮೋಸ್ ನ ತಿಂತೀವಿ. ಏನು ನಿನ್ ಪವನ್ಗೆ ಪವನ್ ನಮ್ಗೆ ಆರ್ಡರ್ ಮಾಡಕ್ ಹೆಲ್ಪ್ ಮಾಡ್ತಾರೆ. ಅಲ್ಲ, ನಿನ್ಗೆ ಏನು ಇದು ಮೋಮೋಸ್ ತಿನ್ಬೇಕು ಅಂತ ಯಾಕೆ ಅನ್ನಿಸ್ತಪ್ಪ? ಮೋಮೋಸ್ ವಾಮ್ ಮೋಮೋಸ್ ಅಲ್ಲಿ ಯಾವತ್ತು ತಿಂಡಿ ರಿವ್ಯೂ ಮಾಡಿಲ್ಲ, ಅದಕ್ಕೆ. ನಾನು ಯಾವತ್ತೂ ತಿಂದಿಲ್ಲ. ಶೇಖರ್ ತಿಂದಿರ್ತಾನೆ ಬಿಡಪ್ಪ. ಅವ್ನು ಇದರಿಂದ ನಾರ್ತ್ ಈಸ್ಟ್ ಅಲ್ಲ, ಅಸ್ಸಾಂ ತಿಂತಿರ್ತಾನೆ. ನಾವ್ ಇಲ್ಲಿ ಕರ್ನಾಟಕ ಗೌಡ ನಾವ್ ಏನಪ್ಪ ತಿನ್ನುವ? ಬರೀ ಮೋಮೋಸ್ 300 ರೂಪಾಯಿ 400 ರೂಪಾಯಿ 400 ರೂಪಾಯಿ. ಮೋಮೋಸ್ ಅಲ್ಲಿ ಎಷ್ಟ್ ತರ ಮೋಮೋಸ್ ಐತ್ ನೋಡು. ನಮ್ಗೆ ಗೊತ್ತಿರೋದು ಯಾವ್ದು ಹೇಳು? ಟೆಕ್ಸ್ಟ್ ಬುಕ್ ಅಲ್ಲೂ ಇಷ್ಟು ಸಿಲೆಬಸ್. ಶೇಖರ್ ನೋಡು ಓದ್ಸ್ಬಿಡ್ತಾರೆ ಅಂತ ನೋಡ್ಬಿಟ್ಟು ಓದ್ಸಲ ಬರ ನಾವೇ ಓದ್ತಿರೋದ್ ಬರ. ನನಗೆ ಇದೆಲ್ಲ ಬೇಡ ಅಂತ ಓದ್ಸಲ ಬರ. ಟ್ರೈ ಮಾಡೋ ಫಸ್ಟ್, ಆಮೇಲೆ ಯೋಚನೆ ಮಾಡ್ಸಿ. ಪರ ಆಮೇಲೆ ತಿನ್ನೋಣ ಅದನ್ನು ಬೈಲಿ. ಏನ್ ತಗೋತೀಯ? ವಿಂಗ್ಸ್ ತಗೋಬರ್ತೀನಿ ತಿನ್ನುವ. ಟ್ರೈ ಮಾಡ್ತೀವಿ, ನೀನು ಟ್ರೈ ಮಾಡು, ಟೇಸ್ಟ್ ಮಾಡು. ಗೈಸ್ ನಾವು ವಾಮ್ ಮೋಮೋಸ್ ಅಲ್ಲಿ ಆರ್ಡರ್ ಮಾಡಕ್ ಹೋದ್ವಿ. 10 ಮಿನಿಟ್ಸ್ ಆಗುತ್ತೆ ಅಂತಂದ್ರು. ಅವತ್ತು ಪವನ್ ಹಿಂಗೆ ಇಲ್ಲ ಓಪನ್ ಇಲ್ಲ ಅನ್ಬಿಟ್ರು. ಮತ್ತೆ ಲೈಟ್ ಅಲ್ಲೇ ವೇಸ್ಟ್ ಮಾಡ್ತಾರೆ. ನ್ಯಾಚುರಲ್ ವೇಸ್ಟ್. ಹೇಳು ಹೋಗಿ. 10 ನಿಮಿಷ ಆದ್ಮೇಲೆ ಆರ್ಡರ್ ತಗೋತಾರಂತೆ. ಅಲ್ಲಿವರೆಗೂ KFC ಆರ್ಡರ್ ಮಾಡ್ಕೊ ಬಂದ್ವಿ. ಶೇಖರ್ ಹೊಟ್ಟೆ ಚಿಕನ್ ಎಲ್ಲಾನು ಆರ್ಡರ್ ಮಾಡ್ಬಿಟ್ಟು ಬಂದಿದ್ವಿ. KFC ಬಕೆಟ್ ಚಿಕನ್ ಮಾತ್ರ ತಗೊಂಡವನ? ನಿನ್ನೇನ್ ತಗೊಂಡು ಬರ್ಗರ್ ತಗೊಂಡವನು. ಏನ್ ತಗೊಂಡವನ? ಬರೀ ಪವನ್ ಈಗ ತಾನೆ ಜಸ್ಟ್ KFC ಜೊತೆ ಸ್ಮಾಲ್ ಕಿರಿಕ್ ಮಾಡ್ಕೊ ಬಂದ. ಏನಪ್ಪ? ಇಲ್ಲ, ಏನೋ ಮಾತಾಡ್ತಿದ್ದೆ. 5 ಪೆರಿ ಪೆರಿ ಹಾಕ್ಬಿಟ್ಟವ್ರು ಇಷ್ಟೊಂದು. ಅಲ್ಲ, 5 ಲೆಗ್ ಪೀಸ್ ಆರ್ಡರ್ ಮಾಡಿದ್ದು. ಸರ್ ಲೆಗ್ ಪೀಸ್ 5 ಇಲ್ಲ, ಒಂದ್ ಸ್ವಲ್ಪ ಮಿಕ್ಸ್ ಹಾಕೊಡ್ತೀನಿ ಅಂದ್ರು. ಒಂದೇ ಸರಿ ಅಂದ್ರೆ ಒಂದೇ ಲೆಗ್ ಪೀಸ್, ಮಿಕ್ಕಿದೆಲ್ಲ ನಾರ್ಮಲ್. ಇದು ಯಾಕ್ಲ ಇಷ್ಟೊಂದು ಪೆರಿ ಹಾಕ್ಸ್ತೆ ಮೇಲೆ? ನಾನಲ್ಲ ಗುರು, ಏನು ಹಾಕ್ಸಿಲ್ಲ. ಅವ್ನ್ ಬಿಟ್ಬಿಡು ಬರ್ಗರ್. ಆಮೇಲೆ ಇದು ಬೇಕಲ್ಲ, ಬರ್ಗರ್ ತಿನ್ಬಿಟ್ರು ಅಂತ. ಅವ್ನ್ ಏನಾರು ಹತ್ಕೊಳ್ಳಿ. ಇವತ್ತಿನ ವಿಡಿಯೋ ಅಪ್ಲೋಡ್ ಇಟ್ಟಿದೀನಿ. 4:45 ಆಗ್ಬಿಟ್ಟೈತೆ. ಇಲ್ಲಿ ಬೇರೆ ಕರೆಕ್ಟ್ ಆಗಿ ನೆಟ್ವರ್ಕ್ ಸಿಕ್ತಿಲ್ಲ. ಇನ್ನು 1 hour 40 minutes ಎಲ್ಲ ತೋರಿಸ್ತಾ ಇದೆ. ಇನ್ನು 30% ಅಪ್ಲೋಡ್ ಆಗ್ಬೇಕು. ಮಲಿಕೊಬಿಟ್ಟಿದೆ ಕಣ. ಯಾರು ವೈಫೈ ಕೊಡ್ತಿಲ್ಲ. ಮನಿಕೊಬಿಟ್ಟಿದ್ನ ಕೇಳುದು ನೀನ್ ವಾಯ್ಸ್ ಅಲ್ಲೇ ಗೊತ್ತಾಯ್ತು ನಂಗೆ. ಇಲ್ಲಿ ನೋಡಿ, ಒಂದ್ ಬಕೆಟ್ ಲೆಗ್ ಪೀಸ್ ಚಿಕನ್ ಅಂತ ಆರ್ಡರ್ ಮಾಡಿದ್ ನಾವು. ಆದ್ರೆ ಕೊಟ್ಟಿರೋದೇ 2 ಲೆಗ್ ಪೀಸ್. ನಾನು ಒಬ್ಬಂಗ್ ಕೊಟ್ಬಿಡೋ ಲೆಗ್ ಪೀಸ್. ನೀವೆಲ್ಲ ಏನ್ ಮಾಡ್ತೀರಾ? ನನಗೊಂದಿಲ್ಲ ಆಯ್ತು. ಅದನ್ನೇ ಕೇಳಿದ್ಕೊಂಡು ಒಂದ್ ಬರ್ಗರ್ ಶೇಖರ್ಗೆ. ಇದು ನೀವ್ ಮಾಲಲ್ಲಿರೋ KFC ಬ್ರಾಂಚ್ ಅವ್ರಿಗೆ KFC ಚಿಕನ್ ಮಾಡಕ್ ಬರಲ್ಲ. ಒಂದೊಂದ್ ಬ್ರಾಂಚ್ ಅಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ಈ ಬ್ರಾಂಚ್ ಅಲ್ಲಿ ನೋಡಿ ಫುಲ್ ಎಣ್ಣೆ ಬರೀ ಇಟ್ಟು. ನನಗೆ ಇದು ಏನೋ 5 ಸ್ಟಾರ್ ಚಿಕನ್ ತಿಂದು ಫೀಲ್ ಕೊಡ್ತೈತೆ. KFC ಚಿಕನ್ ಈ ತರ ಬರೋದೇ ಇಲ್ಲ. ಚನ್ನಪಟ್ಟಣ ಬ್ರಾಂಚ್ ಅಲ್ಲಿ, ಗೋಪಾಲನ್ ಮಾಲ್ ಅಲ್ಲಿರೋ KFC ಬ್ರಾಂಚ್ ಅಲ್ಲೆಲ್ಲ ಸಖತ್ತಾಗಿರುತ್ತೆ ಟೇಸ್ಟ್. ಚಿಕನ್ ಡಾರ್ಲಿಂಗ್ ಸ್ಪೈಸಿ ಅನ್ಸುತ್ತೆ ಇದು. ಒಂದು ಸ್ಪೈಸಿ, ಒಂದ್ ಯಾವ್ದಾದ್ರು ಸ್ಪೈಸಿ ಹೇಳು, ಮಿಕ್ತಾವ್ ನಾರ್ಮಲ್ ಆಗಿರೋ ಹೇಳು. ಒಂದ್ ಚಿಕನ್ ಡಾರ್ಲಿಂಗ್ ಚಿಲ್ಲಿ ಮೊಮೋಸ್ ಕೊಡಿ. ಕೊರಿಯನ್ ಸ್ಪೈಸಿ ಬರುತ್ತಾ? ಒಂದ್ ಕೊರಿಯನ್ ಕೊಡಿ. ಒಂದು ಕೊರಿಯನ್ ಕೊಡಿ. ಇದು ಯಾವ್ದೋ ಕುರ್ಕುರೆ ಏನೇನೋ ಆಯ್ತಲ್ಲ ಇಲ್ಲಿ. ಇದೆ ಮೋಮೋಸ್. ಇದೇನು ಇದು ವೆಜ್ ಕುರ್ಕುರೆ ಚಿಕನ್ ಮಸಾಲಾ ಇದೆಯಲ್ಲ, ಅದು ಕುರ್ಕುರೆ ಇದೆಯಾ? ಕುರ್ಕುರೆ ಚಿಕನ್ ಮಸಾಲಾ ಮೋಮೋಸ್ ಇದೆಯಾ? ಕುರ್ಕುರೆ ಚಿಕನ್ ಚೀಸ್ ಮೋಮೋ ಒಂದ್ ಕೊಡಿ. ಇದು ಅದೊಂದಾಯ್ತು. ಒಟ್ಟು
ಎಷ್ಟಾಯ್ತು? 3 ಮೋಮೋಸ್ ಆಯ್ತು. ಇನ್ನೆರಡು ಹೇಳೋದಾರು ಈ ತರದ್ದು ಇದೊಂದು ಹೇಳೋಣ ನೋಡು. ಇವನ್ನೆಲ್ಲ ಒಂದು ಎಷ್ಟು ಬಂತು? ಶೆಜ್ವಾನು. ನಾವು ಒಂದು ಕೊರಿಯನ್ ಹೇಳಿದ್ವಿ. ಹೇಳಿದ್ವಾ ಕೊರಿಯನ್? ನಾವ್ ಏನೇನು ಹೇಳಿದ್ವಿ ಇವಾಗ? ಚಿಕನ್ 16 ಚಿಕನ್ ಕೊರಿಯಾನ ಅದರ ಕುರ್ಕುರೆ ಚಿಕನ್ ಚೀಸ್. 3 ಆಯ್ತಾ? ಇದೇಳಪ್ಪ ಗೊತ್ತೇ ಆಯ್ತಿಲ್ಲ ಆ ತರ ಆಯ್ತು ಐಟಮ್. ಏನೇನೋ ಇದೆ, ಬರೀ ಹೆಸರು ಮಾತ್ರ. ಎಲ್ಲ ಒಂದೇ ಸಲ ಇರೋ ಮೀನ್ ಇತ್ತಲ್ಲ, ಹೇಳಲೇ ಇಲ್ಲ. ಇದ್ರಲ್ಲೇ ಹೇಳ್ಬೋದಲ್ಲ ಮಚ್ಚ. ಭಾರಿ ಫೆಸ್ಟಿವ್. ವೆಜ್ ಬಿಡು, ಚಿಕನ್ ನಾನ್ ವೆಜ್ ಚಿಕನ್ ಮೋಮೋಸ್ ಇದಾ? 4 ಒಂದೇ ಸಲ ಬರುತ್ತೆ. ಹೋಲ್ಸಮ್ ಫಾರಮ್ ಚಿಕನ್ ಮೋಮೋಸ್ ಇಲ್ಲ ಐತಲ್ಲ, ಅದು ಜಾಸ್ತಿ ಪೀಸ್. ಹೋಲ್ಸಮ್ ಫಾರ್ಸಮ್ 4 ತರ ಬರ್ತದ. 5 ಅಷ್ಟೇನೆ. 20 ಪೀಸ್ ಬರುತ್ತೆ ಇದು. ಇದೊಂದ್ ಹೇಳ್ತೀನಿ, ಚೀಟ್ ಕೋಡ್ ಚಿಕನ್ ಮೋಮೋ 10-20 ಪೀಸ್. ಇದು ಇದು ಎರಡೇ ತರ ಬರುತ್ತೆ. ಇದೊಂದ್ ಹೇಳಿ ಅದ್ರ ಜೊತೆ ಇನ್ನೊಂದೆರಡು ಬೇರೆ ಹೇಳೋಣ ಅಂತ ನಾನು. ಮೇಡಮ್ ಮೀಲ್ಸ್ ಎಲ್ಲ ಬರುತ್ತಲ್ಲ, ಇದೇ ಇದೆಯಲ್ಲ ಮೀಲ್ಸ್ ಅಲ್ಲ, ಅದು ಸ್ಟೀಮ್. ಒಟ್ಟಲ್ಲಿ 4 ತರ ಡಿಫ್ರೆಂಟ್ ಮೋಮೋಸ್ ಬರುತ್ತಾ ಅದ್ರಲ್ಲಿ? ಡಿಫ್ರೆಂಟ್ ಇದರಲ್ಲಿ ಡಿಫ್ರೆಂಟ್ ಅಲ್ಲ, 2 ಸ್ಟೀಮ್ ಬರುತ್ತೆ. ಆಗ್ತಿಲ್ಲ ಬಿಡಿ, ಅದು 2 ಸ್ಟೀಮ್ 2 ಇದಾ? ಒಂದು ಫ್ರೈ, ಒಂದು ಪ್ಯಾನ್ ಫ್ರೈ, 2 ಸ್ಟೀಮ್ ಬರುತ್ತೆ. ಇದು ಹೇಳವೇನೋ? ಒಂದು ಇದು ಅದು ಕೊಡಿ. ಕೊರಿಯನ್ ಬರಲ್ಲ ಅದ್ರಲ್ಲಿ. ಇದೊಂದು ಕೊಡಿ. Steam ಮಾತ್ರ ಬರುತ್ತೆ. ಇದ್ರ ಜೊತೆಗೆ ಅದು ನಾವು ಸ್ಟೀಮ್ ಹೇಳಿದ್ವಲ್ಲ, ಅದು ಕ್ಯಾನ್ಸಲ್ ಮಾಡ್ಬಿಟ್ಟು ಕೊರಿಯನ್ ಒಂದು ಸಪರೇಟ್ ಕೊಡಿ. ಸರಿ. ಕುರ್ಕುರೆ ಕುರ್ಕುರೆ ಮತ್ತೆ ಕೊರಿಯನ್ ಸಪರೇಟ್ ಕೊಡಿ. ಅದ್ರ ಜೊತೆಗೆ ಇವು 699 ಒಂದು ಕಾಂಬೋ ಕೊಡಿ. ಆರ್ಡರ್ ಮಾಡೋದು. ಶೇಖರ್ ನೋಡಿ ಅಲ್ಲಿ ಇನ್ನು ಈಗ ಇದ್ಯಾವ್ದೋ KFC ನೇ ತಿನ್ಕೋ ಕೂತು. ಈಗ ಆಯ್ತಾ, ಇದು ಯಾವ್ದೋ ಇದಲ್ಲೇ ಇದು ತಂದಿದ್ದೀರಾ ಏನೋ ಇದಲ್ಲ ಅಂತ. ಅಂತ. ಓದ ಏನೇನ್ ಆರ್ಡರ್ ಮಾಡಿದೀವಿ ಅಂತ ಇಟ್ಕೊಂಡು ಗೈಸ್, ನಾವು ಮೋಮೋಸ್ ಅಲ್ಲಿ ಏನೇನ್ ಆರ್ಡರ್ ಮಾಡಿದೀವಿ ಅಂತ ತೋರಿಸ್ತೀವಿ ನೋಡಿ. ಫಸ್ಟ್ ಒನ್ ಏನಿದು ಪ್ಯಾಕೇಜಿಂಗ್ ಚಾರ್ಜ್ ಅಂತ ಬೇಡ. ಚಿಕನ್ ಕೊರಿಯನ್ ಮೋಮೋ ಓಕೆ, ಒಂದು 250 rupees. ಕುರ್ಕುರೆ ಚಿಕನ್ ಚೀಸ್ ಮೋಮೋ ಒಂದು ಶೇಖರ್ಗೆ ಹೆವಿ ಇಷ್ಟ, ಅದು ಹೆವಿ ಫೇವರೇಟ್. 260 rupees. ಡಾರ್ಲಿಂಗ್ ಅಂತ, ಡಾರ್ಲಿಂಗ್ ಶೇಖರ್. ಡಾರ್ಲಿಂಗ್ ಶೇಖರ್ಗೆ ಅದು ಒಂದು ಕಾಂಬೋ. ಅದು ಅದರಲ್ಲಿ 699 699 4 ತರ ಮೋಮೋಸ್ ಬರುತ್ತೆ. 5 ಬರುತ್ತೆ. ಟೋಟಲ್ 20 ಮೋಮೋಸ್ ಬರುತ್ತೆ. ಆಮೇಲೆ ಕೋಕ್ ಬಾಟಲ್ ಒಂದು, ಆಮೇಲೆ ಒಂದು ಮಿನರಲ್ ವಾಟರ್ ಬಾಟಲ್ ಎಲ್ಲ ಸೇರಿ ಇನ್ಲೆ 1363 GST 64 ಎಲ್ಲ ಸೇರಿ ಅಷ್ಟೇನು ಅಷ್ಟೇ. 1363 ರೂಪಾಯಿ. ಅಲ್ಲಿ ಕಾಸ್ಟ್ಲಿನೇ ಅದು 250 ರೂಪಾಯಿ ಮೋಮೋಸ್. ಅದು ಇದೆಲ್ಲ ಚಿನ್ನ ಅಲ್ಲ. ಅದೆಲ್ಲ ಕಾಂಬೋ. ರೈಸು ಮ್ಯಾಗಿ ನೂಡಲ್ಸ್ ಎಲ್ಲ ತಿಂದಿದ್ದ ನೀನು? ತಿಂತೀಯ ನೀನು? ತಗೋತೀವಿ. ಮಾಡ್ತೀವಿ. ನೀವು ಮೇನ್ ಪ್ಲೇಯರ್ ಕರ್ಕ ಬರ್ಬೇಕು ತಾನೆ. ಯಾರು ಮೇನ್ ಪ್ಲೇಯರ್ ಆಬ್ಸೆಂಟ್. ಕೋಬ್ರಾ ಎಲ್ಲ ಹೋಗಾನೆ ಆಬ್ಸೆಂಟ್. ಈಗ ಒಂದಲ್ಲ ಸರ್ ತಗೊಳ್ಳಿ ಸರ್. ಈ ಮೋಮೋಸ್ ತಗೋಬೇಕಾದ್ರೆ ಫೋಟೋ ಎಲ್ಲ ತಗೊಂಡ್ರೆ ಗಿಫ್ಟ್ ಬಾಕ್ಸ್ ದೀಪಾವಳಿಗೆ ಇದು ಫಸ್ಟ್ ಆತರ ಟೈಮ್ ಅನ್ಸುತ್ತೆ ಯಾರು ತಗೊಂಡಿರೋದು ಇದನ್ನ. ನಾವೇ ಬಕ್ರ ಅಂತ್ಯ ತಿನ್ಬಿಟ್ಟು ಹೇಳೋಣ ಹಿಂಗೈತೆ. ಗಮ್ಮಂತ ಇದೆ. ಗೈಸ್ ನಮ್ಮ ಹತ್ರ ನೋಡಿ ಇವತ್ತು ಡಿಫ್ರೆಂಟ್ ಗೈಸ್ ನಮ್ಮ ಹತ್ರ ನೋಡಿ ಡಿಫ್ರೆಂಟ್ ಮೋಮೋಸ್ ಇದೆ. ಮೋಮೋಸ್ 10 ರೂಪಾಯಿ ಮಚ್ಚ. ನೋಡಿ ಫ್ರೈಡ್ ಮೋಮೋಸು, ಚಿಲ್ಲಿ ಮೋಮೋಸು, ಕುರ್ಕುರೆ ಮೋಮೋಸು, ಎಲ್ಲಾ ತರ ಮೋಮೋಸ್ ಇದೆ. ಯಾವ್ದು ಇದು ಮೆಣಸಿನ್ಕಾಯಿ ಜಜ್ಬಿಟ್ಟು ಹಾಕಿ ಕೊಟ್ಬಿಟ್ಟವ್ರೆ. ಉಪ್ಸಾರ್ ಖಾರ. ನನ್ಗೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋದು ಸಖತ್ ಕಷ್ಟ ಆಗ್ತೈತೆ. ನಂದು ಮ್ಯಾಕು ನಂದು ಆಯ್ತದೆ ಅಂದಲ್ಲ. 12 ನಿಮಿಷ ಅಂತ ತೋರಿಸ್ತೈತೆ. ಅಷ್ಟೊತ್ತಿಂದ ಚಾರ್ಜ್ ಬೇರೆ ಇಲ್ಲ. 5% ಚಾರ್ಜ್ ಆಗ್ಬಿಟ್ಟೈತೆ ಫೋನಲ್ಲಿ. ಆಯ್ತಾಯ್ತಾ? ಸ್ಯಾಮ್ಸಂಗ್ ಇಂದ ಐಫೋನ್ ಚಾರ್ಜ್ ಹಾಕ್ತಾ ಇದೀವಿ. ಹಾಕ್ಲಾ? ಒರಿಜಿನಲ್ ಅಲ್ಲ ಸ್ಯಾಮ್ಸಂಗ್, ಅದು ಫೇಕ್ ಡೂಪ್ಲಿಕೇಟ್. ಗೈಸ್ ಬನ್ನಿ ಇವಾಗ ಒಂದೊಂದೇ ಮೋಮೋಸ್ ನ ತಿನ್ನೋಣ. ನಾವು ಮಯೋನೀಸು ಅಲ್ಲಿ ಅಷ್ಟೇ ಇಷ್ಟ ಈಸ್ಕೊಡ ಎಕ್ಸ್ಟ್ರಾ ನಾವು ಮೋಮೋಸ್ ಮೇನೆ ಮಯೋನೀಸ್. ಇದೇನ್ ಮಚ್ಚಿ ಫ್ರೈಡ್ ಮೋಮೋಸ್ ಇದು. ಸ್ಟೀಮ್ ಮೋಮೋಸ್ ತಿಂತೀನಿ ನಾನು ಫಸ್ಟ್. ಅವನು ಕ್ರಿಸ್ಪ್ ಏನು ಸ್ಪೈಸಿ ಮೋಮೋಸ್ ತಿಂತಾವ. ಇದು ಕೊರಿಯನ್. ಮಚ್ಚಿ ಮಯೋನೀಸ್ ಇಸ್ಕೋಬೇಕು ಎಕ್ಸ್ಟ್ರಾ. ಸರ್ ಸ್ಪೈಸಿ ಬೇಕು ಅಂದ್ರೆ ಕೆಂಪಿರೋ ತಿನ್ನು. ಮಯೋನೀಸ್ ಹಂಚ್ಕೊಂಡ್ ತಿನ್ನು. ಕೈ ತಿನ್ನು. ಗೈಸ್ ಇದು ಫ್ರೈಡ್ ಮೋಮೋಸ್ ಸಖತ್ತಾಗೈತೆ. ಮೋಮೋಸ್ಗೆ ಮಯೋನೀಸ್ ಇಷ್ಟೇ ಕೊಟ್ಟಿದ್ದಾರೆ. ಖಾರ ಇಲ್ಲ ಏನಿಲ್ಲ. ಮಯೋನೀಸ್ ಜೊತೆ ಐತೆ. ಈ ತರ ಡಿಫ್ರೆಂಟ್ ಮೋಮೋಸ್ ನಾನು ಇವತ್ತೇ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಟ್ರೈ ಮಾಡ್ತಿರೋದು. ಮೊದಲನೇ ಮೋಮೋಸ್ ಇಷ್ಟ ಆಯ್ತು. ಹೆವಿ ಸ್ಪೈಸಿ ಇದು. 1600 ರೂಪಾಯಿ ಮೋಮೋಸ್ ತಗೊಂಡಿದೀವಿ. ಮೋಮೋಸ್ಗೆ ಮಯೋನೀಸ್ ಕೊಡ್ಬೇಕು ತಾನೆ. ಇದಕ್ಕೆಲ್ಲ ಈ ಸ್ಪೈಸಿ ಇರೋದು ಹೆಂಗ್ ತಿನ್ನಕೈತದಂತೆ. ಎಲ್ಲ ಸ್ಪೈಸಿ ಇಲ್ವಾ?
ಫ್ರೆಂಡ್ಸ್ ಏನೋ ಯಾವ ತಿಂದೆ ಮಚ್ಚ? ಇದು ಕೊರಿಯನ್ ಹೆವಿ ಸ್ಪೈಸಿ ಇದು. ಇದು 2 ಸ್ಪೈಸಿ ಅಂದ್ಲು. ಅದನ್ನೇ ತಿಂದವನೇ ಸಾಕು ಮಚ್ಚ ಲೋಟಕ್ಕೆ. ನಾನು ಇದು ತಿನ್ಬಿಡಿ ಹೆವಿ ಸ್ಪೈಸಿ ಕಣೋ. ಇದು ತಿನ್ನೋ. ನೀವು ತಪ್ಪು ಚೂಸ್ ಮಾಡಿದ್ರಿ ಫಸ್ಟ್ ಬೈಟ್ ನ. ಗೈಸ್ ಇದು ಕುರ್ಕುರೆ ಮೋಮೋಸು. ಅದೇನ್ ಡಿಫ್ರೆಂಟ್ ಆಗಿರತ್ ನೋಡೋಣ. ಕುರ್ಕುರೆ ಮೋಮೋಸ್ ಅಂತೆ, ಫಸ್ಟ್ ಟೈಮ್ ತಿಂತಿರೋದು ನಾನು. ಚಿಕನ್ ಕುರ್ಕುರೆ ಮೋಮೋಸ್ ತಿನ್ನೋಣ. ಕ್ರೇಜಿನಾ? ಮೈನಸ್ ಜೊತೆನಾ ವಿತೌಟ್ ಮೈನಸ್? ಮೈನಸ್ ಜೊತೆ ತಿಂದಿದ್ದ. ಚೆನ್ನಾಗೈತಲ್ವಾ? ನಿಮ್ ಜೀವನದಲ್ಲಿ ಫಸ್ಟ್ ಟೈಮ್ ಯಾವ ಮೋಮೋಸ್ ತಿಂದಿದ್ದು? ನಾನು ಮೈಸೂರು ತಿನ್ಬಿಟ್ಟಿದೆ. ನಾನ್ ಡಿಗ್ರಿ ಓದ್ಬೇಕಾರೆ ಮೋಮೋಸ್ ಅಂತ ಒಂದೇನೋ ಆಯ್ತು ತಿನ್ಬೇಕು ಅಂದ್ಬಿಟ್ಟು ರೋಡ್ ಸೈಡ್ ಹೋಗ್ಬಿಟ್ಟು ತಗೊಂಡೆ ವೆಜ್ ಮೋಮೋಸ್ ನ. ಹಿಂಗೆ ಮೇಲಿಂದ ಇದು ಏನಾದ್ರು ಕ್ಯಾಪ್ಸಿಕಂ ಅಂತಾರದು? ಇಲ್ಲ, ಬರೀ ಶುಂಠಿ ಹಾಕ್ಬಿಟ್ಟು ಅವನೇ ತಿನ್ಬಿಟ್ಟು ಮೋಮೋಸ್ ಮೇಲೆ ಅಸಹ್ಯ ಬಂದ್ಬಿಟ್ಟಿತ್ತು. ಮೈಸೂರಲ್ಲಿ ಯಶವಂತ್ ಕರ್ಕೋಗ್ಬಿಟ್ಟು ಅಲ್ಲೊಂದು ಫೇಮಸ್ ರಾಜಮಾಮ ಅಲ್ಲಿ ತಿಂದೆ. ಆಮೇಲೆ ಇಷ್ಟ ಆಯ್ತು ಮೋಮೋಸ್ ತಿನ್ನೋದು. ನಾನು ಮೋಮೋಸ್ ಗೇಮೋಸ್ ಅಂದ್ರೆ ಇಷ್ಟನೇ ಆಯ್ತಿರಲ್ಲ. ಫಸ್ಟ್ ಟೈಮ್ ನಾನು ಅಲ್ಲೇ ರಾಜು ಮೋಮೋಸ್ ಹಿಲ್ ಸೈಡ್ 2 ಮಚ್ಚೆ ಅಲ್ಲಿ ಹೇಳ್ತೀನಿ, ಮೈಸೂರಲ್ಲಿ ಮೋಮೋಸ್ ಅಲ್ಲಿ ಆಯ್ತಲ್ಲ ನೀನ್ ಹೇಳ್ದಲ್ಲ, ಹಿಲ್ ಸೈಡ್ ಸಾಕಾಗಿರತ್ ಮಚ್ಚ ಟೇಸ್ಟ್. ಅಫ್ಘಾನಿ ತಂದೂರಿ ಮೋಮೋಸ್ ತಿಂತಾ ಇದ್ರಲ್ಲಿ. ಇವಾಗ ಕುರ್ಕುರೆ ಮೋಮೋಸ್ ಮತ್ತೆ ಫ್ರೈಡ್ ತಿಂದೆ. ಟ್ರೈ ಮಾಡಕ್ಕೆ ಭಯ ಆಯ್ತೈತ್ ನಂಗೆ. ಫಸ್ಟ್ ಇದನ್ನ ಟ್ರೈ ಮಾಡ್ತೀನಿ. ಇದೇನ್ ಮಚ್ಚೆ? ತಂದೂರಿ ಫ್ರೈಡ್ ತಂದೂರಿ. ಯಾವ್ದು ಇದು ತಿಂತಾ ಇದೀನಿ ಗೈಸ್, ಇದು ಫ್ರೈಡ್ ತಂದೂರಿ ಮೋಮೋಸ್. ಸ್ಟೀಮ್ದು ಮಯೋನೈಸ್ ನೆನ್ಸ್ಕೊತೀವಿ ನಾವು, ಸಪ್ಪೆ ಹೊಡಿತಿಲ್ಲ ಅಂದ್ರೆ. ಆಕ್ಚುಲಿ ಮೋಮೋಸ್ ಸ್ಟೀಮೇ ಬರ್ತಿದಲ್ವಾ? ಚೆನ್ನಾಯ್ತು ಇದು. ಇದು ಓಕೆ. ಇದು ಓಕೆ ಗೈಸ್. ವೇಡ್ ತಿನ್ನಕ್ ಭಯ ಆಯ್ತಿದ್ಯಾ? ವೇಡ್ನ ನೋಡಕ್ಕೆ ಭಯ ಆಯ್ತಾಯ್ತು ನಂಗೆ. ಕೆಂಪಿರೋದ್ ನೋಡಿದ್ರೆ ಭಯ ಆಯ್ತದ. ಇದು ಫುಲ್ ಸ್ಪೈಸಿನಾ? ಕೊರಿಯನ್ ತಾನೇ ಇದು? ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಈಗ. ಕೊರಿಯನ್ ಸ್ಪೈಸಿ ಮೋಮೋಸ್ ಹೇಳಿದ್ವಲ್ಲ, ಅದನ್ನ ಟ್ರೈ ಮಾಡ್ತೀನಿ. ಸ್ಪೈಸಿ ಎಲ್ಲ ಅದನ್ನ ತಿನ್ನು. ಸ್ಪೈಸಿ ಕೋಬ್ರನ್ಗೆ ಅವತ್ತು ನನ್ಗೆ ಗೊತ್ತಿಲ್ಲ, ಮೇನ್ ಚಾನಲ್ ವಿಡಿಯೋ ಮಾಡ್ಬೇಕು, ಇವತ್ತು ಕೆಂಪು ಮೋಮೋಸ್ ತಿನ್ಸ್ಬಿಟ್ಟೆ ಒಂದ. ಅವ್ನ್ ಖಾರ ತಿನ್ನಲ್ಲ, ಓಡೋಗ್ಬಿಟ್ಟ. ನಾನ್ ತಿಂದಿಲ್ಲ. ಅವ್ನಿಗೆ ಈಗ್ಲೂ ಮೋಮೋಸ್ ಅಂದ್ರೆ ಓಡ್ಬಿಡ್ತಾನೆ, ನಾನ್ ಬರೋದಿಲ್ಲ ಅಂತಾನೆ. ಯಾಕೆ? ಫಸ್ಟ್ ಟೈಮ್ ಮೋಮೋಸ್ ತಿನ್ನ ಸ್ಪೈಸಿ ಆಗ್ಬಿಡ್ತಲ್ಲ ಅದಕ್ಕೆ. ಗೈಸ್ ಇವಾಗ ಕೊರಿಯನ್ ಸ್ಪೈಸಿ ಮೋಮೋಸ್ ಟ್ರೈ ಮಾಡ್ತೀನಿ. ನನಗೆ ಮೊದ್ಲೇ ಖಾರ ಆಗಲ್ಲ. ಇದು ಮೇಲ್ಗಡೆ ಇರೋದು ಸಾಸುನು ಖಾರನಾ? ಅದೇ ಕೊರಿಯನ್. ಮಯೋನೈಸ್ ಹಚ್ಕೋತಿಲ್ಲ. ಫ್ರೈಡ್ ಮೋಮೋಗೆ ಅದೇ ಕೊರಿಯನ್ ಫ್ಲೇವರ್, ಹಂಗೆ ತಿನ್ನೋದು. ಒಂದ್ ಬೈಟ್ ಮಾಡೋ. ಹೆವಿ ಸ್ಪೈಸಿ ಕಣೋ ಇರೋದು ತಿಂದಿರೋದ್ರಲ್ಲಿ. ಇದು ಹೆವಿ ಸ್ಪೈಸಿ ಇರೋದು. ನಾನ್ ತಿನ್ನೋದಿಲ್ಲ ಇನ್ನು. ಯಪ್ಪ, ಫುಲ್ ತಿನ್ಬೇಕು ತಗೊಂಡ್ಮೇಲೆ. ಏನಾರು ಒಬ್ಬನಿಗೆ 100 ಏನಾರು ಈ ತರ ಸ್ಪೈಸಿ ಮೋಮೋಸ್ ತಿನ್ಸ್ಬಿಟ್ರೆ ಹೋಗ್ಬಿಡ್ತಾನಲ್ಲ. ಏನೋ ಸಾಸು ಮೇಲಿರೋದು ಇಷ್ಟ ಖಾರ ಐತೆ. ಕೊರಿಯನ್ ಸಾಸ್ ಅದೇ ಫೇಮಸ್. ಅಪ್ಪ, ಸ್ಪೈಸಿ ತಿನ್ನೋರ್ಗೆ ಸರಿ ಇದು ಮಚ್ಚ, ನಮ್ಮಂತವ್ರಿಗೆಲ್ಲ. ಇದು ನೀವು ತಿಂದಿಲ್ವ ಎಂಪೈರ್ ಅಲ್ಲ ಕೊರಿಯನ್ ಬರ್ಗರ್ ಇದೆಲ್ಲ? KFC ಕೊರಿಯನ್ ಬರ್ಗರ್ ಬಿಟ್ಟಿದ್ರು, ಇನ್ನೂ ಇಷ್ಟ ಆಗಲಿಲ್ಲ ನಂಗೆ. ಚೈನೀಸ್ ಅವರೆಲ್ಲ ಮೋಮೋಸ್ ತಿಂತಾರ? ಮೋಮೋಸ್ ಯಾವ ಕಂಟ್ರಿ ಇದು ಫುಡ್? ಅದೇ ಚೈನೀಸ್ ದೇ. ಅವ್ರದ್ದೇ ಇದು? ಚೈನಾಗ ಹೋಗಿ ನೋಡ್ಕೊಬ್ರು, ಫ್ಲೈಟ್ ಕುತ್ಕೊಂಡು ಮಚ್ಚ. ಒಬ್ಬ ಮಾಡ್ತಾನಲ್ಲ, ಒಬ್ಬೊಬ್ರು ಮಾಡ್ತಾರಲ್ಲ. ಈಗ ಅದ್ರಲ್ಲಿ ನೋಡ್ದೆ US ಅಲ್ಲೆಲ್ಲ ಮಾಡ್ತಾರಲ್ಲ. ಹೋದೆ ನಾನು ಫ್ಲೈಟ್ ಬುಕ್ ಮಾಡಿದೆ ಅನ್ಕೊಂಡು ಫ್ಲೈಟ್ ಹತ್ಕೊಂಡು ಜೀ ಅಂತ ಹೋಗಿ ಅದು ಟೇಸ್ಟ್ ಮಾಡ್ಕೊಂಡು ಫುಡ್ ಅಲ್ಲಿ ಏನೇ ಅಲ್ಲಿ ಆ ಟೈಮು ಬರುತ್ತೆ. ಅವಾಗ ಒಬ್ನೇ ಹೋಗ್ಬಿಡ್ತೀಯಲ್ವ, ನಮ್ಮನ್ನ ಕರ್ಕೊಂಡು ಹೋಗಲ್ಲ. ತಿನ್ಬಾರ್ದಿತ್ತು. ನೀರ್ ಕೂಡ ನೀರ್ ಹಾಕೋಸ್ಯ. ಎಲ್ಲಿ ನೀರ್ ಹಾಕರು? ಇದು ಟ್ರೈ ಮಾಡಿಲ್ವಲ್ಲ ಇನ್ನು ನೀನು? ಇದು ಅಷ್ಟೇ ಸ್ಪೈಸಿ ಅಲ್ಲ. ದಿನ ಏನು ಇಷ್ಟೊಂದು ಖಾರ ಆಯ್ತದ? ಸ್ಪೈಸಿ ಇಲ್ಲ ಇತ್ತಿನ. ನಾನ್ ಫಸ್ಟ್ ಏನಾರು ಇದು ತಿನ್ಬಿಟ್ಟಿದ್ರೆ ಮೋಮೋಸ್ ಮೇಲೆ ನನಗೆ ಇತ್ತಿನಕ್ ಸಕ್ಕದಾಗೈತೆ. ತಿನ್ನಲ್ಲ ಕಣಪ್ಪ, ಸ್ಪೈಸಿ ಆಯ್ತಿಲ್ಲ. ಸ್ಪೈಸಿ ತಿನ್ನಲ್ಲ ನಾನು. ಇದನ್ನ ಟ್ರೈ ಮಾಡ್ತೀನಿ, ಇದನ್ನ ತಿಂದಿಲ್ಲ. ನಾರ್ಮಲ್ ಸರಿ ಕಣೋ, ಸ್ಪೈಸಿ ತಿನ್ನಕ್ಕಾಗಲ್ಲ. ಯಶವಂತ್ ಬತ್ತನ್ ಇರೋ ತಿನ್ಸಕ್ ಬರೀ ಸ್ಪೈಸಿ ಉಳಿಸ್ಬಿಡಿ. ಏನ್ ತಿನ್ನ ಟೇಸ್ಟ್ ನೋಡೋದೊಂದು ಎಂತೀನಿ ಫಸ್ಟ್
ನಾರ್ಮಲ್ ಒಂದೆರಡು ಮಧ್ಯೆ ತಿಂತೀನಿ. ಯಾವ್ದಪ್ಪ ಇದು ಪಟಾಕಿ ಬಾಕ್ಸ್ ಕೊಟ್ಟಂಗ್ ಕೊಟ್ಟವ್ರೆ ಹೋಳಿ ಹಬ್ಬದಲ್ಲಿ. ಅಲ್ಲ ಮಯೋನೀಸ್ ಕೇಳಿದ್ರೆ ಇಲ್ಲ ಅಂದ್ಬಿಟ್ರಲ್ಲ ಹೇಳು. ಮೈನಸ್ 1600 ರೂಪಾಯಿಗೆ ಮೊಮೋಸ್ ತಗೊಂಡು ಕೊಟ್ಟರು ಇಷ್ಟ. ಮಾಮೂಲಿ ಹೋಟ್ಲಲ್ಲಿ 1 ಪ್ಲೇಟ್ ಮೊಮೋಸ್ ತಗೊಂಡ್ರೆ ಇನ್ನೂ ಜಾಸ್ತಿ ಮಯೋನೀಸ್. ನಿಂಗೆ ವೈಫೈನೇ ಕೊಟ್ಟಿಲ್ಲ ಅವ್ರ ಮೈನಸ್ ನಾವು ಸ್ಟೋರಲ್ಲೂ ವೈಫೈ ಕೊಡ್ಲಿಲ್ಲ. ಅಲ್ವಾಗಿ ಇಸ್ಕೊಬರಂಗೆ ಶೇಖರ್ ಬಾಯಿ ಹೂಫ್ ಹೂಫ್ ಅನ್ಕೊಂಡೆ ಖಾರದ್ನ ತಿನ್ಕೋತ. ಎಲ್ಲ ಟೇಸ್ಟ್ ನೋಡೋಣ ಇದೊಂದು ನೋಡಿಲ್ಲ ಅನ್ಸುತ್ತೆ. ನನ್ಗೆ ಜಾಸ್ತಿ ಇಷ್ಟ ಆಗಿದ್ದು ಮತ್ತೆ ಕುರ್ಕುರೆ ಮತ್ತೆ ಇವೆರಡು. ಮತ್ತೆ ಇದು ಓಕೆ ಸ್ಪೈಸಿ ನನ್ಗೆ ಇಷ್ಟ. ಸ್ಪೈಸಿ ಇಷ್ಟ ಇಲ್ಲ ಅಷ್ಟೇ. ನಂಗೆ ಖಾರನೇ ಇಷ್ಟ ಇಲ್ಲ, ಅದಕ್ಕೆ ಸ್ಪೈಸಿ ಇಷ್ಟ ಆಗಲ್ಲ. ಯಶವಂತ್ಗೆ ಇಷ್ಟ ಆಗುತ್ತೆ ಸ್ಪೈಸಿ. ಶೇಖರ್ ಹೂ ಅಂತೆಲ್ಲ ಜ್ಯೂಸ್ ಕುಡಿತ ಹೆಂಗ ಅವನೇ ಜಾಸ್ತಿ ತಿಂದಿದ್ದ ಕೊರಿಯನ್ನ. 3-4 ಪೀಸ್ ತಿಂದ. ಇಲ್ಲ 3 ತಿಂದ. ಅದಕ್ಕೆ ಒಂದ್ ತಿಂದಿದೆ ಇನ್ನು ತಡೆಯಾಗೈತೆ. ಅದಕ್ಕೆ ಇದೇ ಜಾಸ್ತಿ ಖಾರ ಇರೋ ಮಚ್ಚ. ಅದ್ ಅರ್ಧ ತಿಂತ್ಲಾ Guys, ಇದು ಖಾರದೊಳೆ ಮೇಲೆ ಹಂಗೆ ತಿನ್ನಕತ್ಕೊಂಡು ಅರ್ಧ ತಿಂತೀನಿ. ಇದು ಹೆವಿ ಸ್ಪೈಸಿ ಐತಂತೆ. ಇದನ್ನ ಟೇಸ್ಟ್ ನಾನು ಫಸ್ಟ್ ಅದೇ ಬೈಟ್ ನಂದು. ಈ ರೀಲ್ಸ್ ಅಲ್ಲೆಲ್ಲ ನೋಡಿದ್ಯಾ ಮಚ್ಚಿ, ಕೆಂಪುಗೆ ಫುಲ್ ಖಾರ ಇರೋದು ಹಿಡ್ಕೊಬಿಟ್ಟು ದಮ ಅಂತ ತಿಂತಾ ಇರ್ತಾರಲ್ಲ, ಹಂಗೆಲ್ಲ ಶಾಲೆಯಿಂದ ಕರ್ಕೊಂಡ್ ಬಂದು ಇದೊಂದು 10 ಪ್ಲೇಟ್ ಇದೊಂದು 10 ಪ್ಲೇಟ್ ತಿನ್ನಕ್ ಬಿಡ. ಯಾರಿಗೆ ಯಾರಿಗಾದ್ರು ಪರವಾಗಿಲ್ಲ ಹೋಗ್ಬಿಡ್ತಾರ. 10 ಪ್ಲೇಟ್ ತಿಂತ. ಗೈಸ್ ಇದೊಂದು ಮೊಮೋಸ್ ನ ಟ್ರೈ ಮಾಡಿರ್ಲಿಲ್ಲ. ಆಯ್ತಲ್ಲ ಕಣ. ಚೆನ್ನಾಗಿದ್ಯಾ? ಚೆನ್ನಾಗೈತೆ, ಖಾರ ಐತೆ. ಅಷ್ಟೇನ್ ಖಾರ ಇಲ್ವಾ? ಅದಕ್ಕೋಸ್ಕರ ಕಮ್ಮಿ ಆಯ್ತು ಖಾರ. ಇರುಗುರು ನಿಮ್ ಮೈನಸ್ ಎಲ್ಲ ಬರ್ತದ. ಇರುಗುರು ನಿಮ್ ಮೈನಸ್ ಎಲ್ಲ ನಾಡಿಗೆರೆಯಲ್ಲಿ ನನಗೆ ಮ್ಯಾಟ್ರ್ ಅರ್ಥ ಆಗದಿರೋದು ಏನ್ ಗೊತ್ತಪ್ಪ, ಅವನು ಮೊದ್ಲೇ ಸ್ಪೈಸಿ ಮೋಮೋಸ್ ಕೊಟ್ಬಿಟ್ಟು ಉಪ್ಸಾರ್ ಖಾರ, ಈ ಸ್ಪೈಸಿ ಖಾರ ಇವೆಲ್ಲ ಏನ್ಕೆ? ನಾವ್ ಇದು ಯಾವ್ದಾದ್ರು ಒಂದು ಮುಟ್ಟಿಲ್ಲ. ಇರು ಸೆಕೆಂಡ್ ಟ್ರೈ ಬೇಡ. ಏನ್ ಫುಲ್ ಮೆಣಸಿನಕಾಯಿ ಖಾರನಾ? ಐತೆ ಅದು. ಅಯ್ಯೋ ದೇವ್ರೆ, ನಾನು ಟ್ರೈ ಮಾಡ್ತೀನಿ. ಅಳಸೋಗಿರೋ ಖಾರ ಅದು. ನಾವು ಅಳಸೋಗಿರೋ ಖಾರ ಏನ ಅಳ್ಸೋಗಿರೋ ತರ ಇದು ಖಾರ ಒಳ್ಳೆ. ಯಾವ್ದೋ 3 ದಿನದಿಂದ ರುಬ್ಬಿಟ್ಟಿಟ್ಟಿರಂಗೆ. ಫ್ರೈಡ್ ಮೋಮೋಸ್ ಒಂದೇ ಚೆನ್ನಾಗಿರೋದು ನಂಗೆ. ಇದು ಈಸಿ, ಆರಾಮ. ಇದಕ್ಕೆ ಯಾವ ತರ ಸ್ಪೈಸಿ ಬೇಕೋ ಅದ್ ಹಾಕೊಂಡು ಮೈನೀಸ್ ಹಾಕೊಂಡು ನೆಮ್ಮದಿಗೆ ತಿನ್ಬೋದು. ಇಲ್ಲ ಇವ್ 3 ಕೊಡುದಾ, ಇದನ್ನಾರು ಮೈನೀಸ್ನಾರು 3 ಕೊಟ್ಟಿದ್ರೆ ಆಗಿರೋದು ಸಕಲಾಗಿದೆ. ಕೆಂಪಿರೋ ಇದು ತಿನ್ಬಿಟ್ಟ ಕಣ. ಮೆಣಸಿನ್ಕಾಯಿ ಇದು ಮೆಣಸಿನಕಾಯಿ ತಿಂದೋ ನಮ್ಮನ್ ಹುಡುಗೋಯ್ತು ಮೈಯೆಲ್ಲ. ಇದು ಎಲ್ಲದಕ್ಕಿಂತ ಖಾರ ಇದೆ. ಮೆಣಸಿನಕಾಯಿ ಹಂಚ್ಕೋತೀನಿ ನಾನು, ಚೆನ್ನಾಗಿರುತ್ತೆ. ಸ್ಪೈಸಿ ಬೇಕು ನಾವು ಹಾಕಿಲ್ಲ, ಅವ್ರೇ ಎಲ್ಲ ಕೊಟ್ಬಿಟ್ಟು ಅದ್ರ ಜೊತೆಗೆ ಇಲ್ಲಿ ಮೆಣಸಿನಕಾಯಿ ಖಾರನು ಕೊಟ್ಟವ್ರು, ಅದನ್ನು ಹಾಕೋಬಹುದು ಅಂದ್ರೆ. ಅದ್ರ ಜೊತೆಗೆ ಬೇಕಾದ್ರೆ ಇನ್ನೂ ಖಾರ ಸಾಕಾಗ್ತವ್ರೆ. ಜಾಸ್ತಿ ಸಿಹಿ ಐತಲ್ವಾ? ಕಣ್ಣಲ್ಲಿ ಚಟ್ನಿ ಹಂಚ್ಕೊಂಡು ಇನ್ನೊಂದು ಚೆನ್ನಾಗಿರುತ್ತೆ. ಊರಲ್ಲ ಅದನ್ನೇ ಹೇಳಿದ್ ನಾವು. ಕುರ್ಕುರೆ ಚೆನ್ನಾಗೈತಾನೆ. ಒಂದ್ ಕೆಂಪಿರೋ ತಿನ್ನೋದು ವರ್ಷನ್ ಸ್ಪೈಸಿ ಇಷ್ಟ ಆಗುತ್ತೆ ನಿಂಗೆ, ಅದಕ್ಕೆ ತಿಂತಾವನೆ ನೋಡ್ವಾ. ಸ್ಪೈಸಿ ತಿಂತಾರ. ಗೈಸ್ ದರ್ಶನ್ 2 ಮೋಮೋಸ್ ತಿಂದ ಸ್ಪೈಸಿದು. ಇವಾಗ ಸ್ವಲ್ಪ ನೀರ್ ಕುಡಿಯಕ್ ಪ್ರಾರಂಭ. ಇವ್ನಿಗೆ ಕೊರಿಯನ್ ಒಂದ್ ತಿನ್ಸ್ಬೇಕು. ನಾವೇನ್ ಮಾಡಿದ್ವಿ, ಕೊರಿಯನ್ ಮೋಮೋಸ್ ತಿನ್ಬಿಟ್ಟು ತಿಂದೋ ಸರಿ ಹೊಡಿತು. ಇವನೊಂದ್ ತಿಂದ ಚೆನ್ನಾಗೈತೆ ಅಂತ ಕೊರಿಯನ್ ಒಂದ್ ಇರ್ಬೇಕಿತ್ತು. ಒಂದ್ ಬಾಟ್ಲ್ ಫುಲ್ ಕುಡ್ದ ನಾನು ಕುಡ್ದ್ಬಿಟ್ಟು ಅವನು. ಇನ್ನೇನು ಅದು ಬಾಟಲ್ ಫುಲ್ ಕುಡಿದ್ನ ತಿಂದಾಯ್ತು, ಬೆಂಡ್ತಾವನೆ. ಅವನಿಗೆ ಒಟ್ಟಿನಲ್ಲಿ ಸುಮ್ನೆ ಕುದ್ಕೊಳಕ್ ಆಗಲ್ಲ ಮಚ್ಚ, ಬೆಂಡ್ತಾ ಇರ್ಬೇಕು ಏನಾರು. ರಂಗೋಲಿ ಆಗ್ತಾವ. 3 ಗಂಟೆಗೆ ಬರ್ತೀನಿ ಬಾ ಅಂದವನು. 700 ರೂಪಾಯಿ ಈಗ ಬಂದವನೆ. ಅದಾಯ್ತು, ಮಗ ತಿಳ್ಬಿಟ್ಟಿಯ ಬಾ. ಗೈಸ್ ಬೆಂಗಳೂರಿಂದ ವಾಪಸ್ಸು ಮನೆಗೆ ಬಂದೆ. ಮಧ್ಯ ನಾನು ಬಸ್ಸಲ್ಲಿ ಬಂದಿದ್ದು, ಕಾರ್ ಎತ್ಕೋಗಿರ್ಲಿಲ್ಲ, ಗಾಡಿ ರಾಮನಗರದಲ್ಲಿ ಹಾಕಿದ್ದೆ. ಈಗ ವಾಪಸ್ ಮನೆಗೆ ಬಂದೆ. ಭೀಮ ನೋಡಿ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ. ನಾನು ಎಷ್ಟೊತ್ತವರೆಗೂ ಬಂದ್ರೂ ಕೂಡ ಭೀಮ ಮಾತ್ರ
ಕರೆಕ್ಟಾಗಿ ನಮ್ಮ ಮನೆಗೆ ಬರ್ತಾ ಇನ್ನೊಂದು 10 ನಿಮಿಷ ಅಂತ ಹೇಳ್ದೇಟ್ಗೆ ಫೋನಲ್ಲಿ ಹೇಳ್ದೇಟ್ಗೆ ಗೊತ್ತಾಗ್ಬಿಡುತ್ತೆ ಅವ್ನಿಗೆ. ವೆಯ್ಟ್ ಮಾಡ್ತಾ ಇರ್ತಾನೆ ಇಲ್ಲೇ ನಿಂತ್ಕೊಂಡು 1 ಇರೋ ಒಳಗೆ. ಗುಡ್ ಬಾಯ್ ಗೈಸ್. ಕಮೆಂಟಲ್ಲಿ ನಮ್ಮ ಭೀಮಾ ಯಾರ್ಯಾರಿಗೆ ಇಷ್ಟ ಎಲ್ಲರೂ ಭೀಮಾ ಅಂತ ಕಮೆಂಟ್ ಹಾಕ್ಬಿಟ್ಟು ಆರ್ಟ್ ಹಾಕಿ. ಭೀಮನ್ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ಅಂತ ಹೇಳಿ. ಕುಚ್ಚು ಕುಚ್ಚು ನೋಡಿ ಹೇಳ್ದಂಗೆ ಕೇಳ್ತಾನೆ. ಇರಾ ಕುಚ್ಚು ಸಿಟ್ ಶೇಕಿ ಕೊಡು ಕೊಡ ಶೇಕಿ. ಗುಡ್ ಬಾಯ್ ಗೈಸ್. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಬಾಯ್ ಬಾಯ್.